ಒಂದ್ ಸ್ವಲ್ಪ ಜನ ಗಂಡ್ಮಕ್ಳು ಹೆಂಗಿರ್ತಾರ ಅಂತಂದ್ರ ಮದುವೆ ಆಗಿರ್ತೈತಿ ಅವ್ರಿಗೆ, ಬಟ್ ತಲ್ಯಾಗ ಮಾತ್ರ ಹಳೇದು ಏನ್ ಮದುವೆಗಿನ ಮುಂಚೆ ಇರ್ತೈತಲ್ಲ ಅದ ತರಾನ ಇರ್ತೈತಿ. ಹೆಂಗಾಗತ್ತಂದ್ರೆ ಹೊಸದ ಐಫೋನ್ ತಗೊಂಡಿರ್ತೀವಿ, ಆದ್ರೂ ಅದೇನು ನಮ್ಗೆ ಆಂಡ್ರಾಯ್ಡ್ ಮೊಬೈಲ್ ತರ ಅನಿಸ್ತಿರ್ತೈತಿ. ಹಂಗ ಏನಾದ್ರೂ ಹೊಸ ಅಂಗಿ ಹಾಕೋಬೇಕಂತಂದ್ರೆ ಅವ್ರ ಅವ್ನ ಕೇಳಿ ಹಾಕೊಳ್ಳೋದು, ಏನಾದ್ರೂ ಡಿಸಿಷನ್ ತಗೋಬೇಕಂದ್ರೆ ಅವ್ರ ಅಪ್ಪನ ಕೇಳೋದು ತಗೊಳ್ಳೋದು. ಆಮೇಲೆ ಹೆಂಗ್ ಮಾಡ್ತಾರಂತಂದ್ರ ಈ ಹೆಣ್ಣು ಅನ್ನಕಿ ನಮ್ಮ ಜೀವನದಾಗ ಎದಕ್ಕದಾಳ, ಆಕಿನಿಂದ ಏನ್ ಚೇಂಜ್ ಆಗತ್ತೆ ನಮಗೆ? ಏನು ಚೇಂಜ್ ಆಗಲ್ಲ. ನಮ್ಮ ಮನಿ ನಮ್ಮ ಜೀವನ ಎಲ್ಲ ನಮ್ದೇ ಇರ್ತೈತಿ, ನಾವು ಹೆಂಡತಿ ಬಂದಾಳಂತ ಎಲ್ಲ ಚೇಂಜ್ ಆಗಕ್ಕೆ ಸಾಧ್ಯ ಆಗುತ್ತಾನ ಅಂತೇಳಿ ಅವ್ರ ಜೀವನದಾಗ ಹಂಗ ನಡೆಸ್ತಿರ್ತಾರ. ಬಟ್ ಯಾವಾಗ ಹೆಣ್ಮಗಳು ಮದುವೆಗೆ ಬರ್ತಾಳ, ಆಕಿ ಆಕಿಗೆ ಹಸ್ಬೆಂಡ್ ಪ್ರೈಮ್ ಮಿನಿಸ್ಟರ್ ಆಗಿರ್ತಾನ, ಅತ್ತಿ ಹೋಮ್ ಮಿನಿಸ್ಟರ್ ಆಗಿರ್ತಾನ, ಮಾವ ಫೈನಾನ್ಸ್ ಮಿನಿಸ್ಟರ್ ಆಗಿರ್ತಾನ, ನಾನು ಆ ಮನ್ಯಾಗ ಕೆಲಸದಾಳ. ಬಟ್ ಎಲ್ಲ ಹಸ್ಬೆಂಡ್ಗೂ ಗೊತ್ತಾಗಬೇಕು ಮದುವೆ ಅಂತಂದ್ರ ಪರ್ಸನಲ್ ದೇಶದ ಪಾರ್ಟಿಷನ್ ಆಗೈತಿ ಅಂತ ತಿಳ್ಕೊಬೇಕವ. ಹಳೆ ದೇಶನ ಅಪ್ಪ ಅಮ್ಮ ನಡ್ಸಾಕತ್ತಾರ ಅಂತ ತಿಳ್ಕೊಬೇಕು, ಹೊಸ ದೇಶನ ಈಗ ನನ್ನ ಹೆಂಡತಿ ನಡ್ಸಾಕತ್ತಾಳ ಅಂತ ಅನ್ಕೋಬೇಕವ. ಬಟ್ ಎರಡು ದೇಶ ಒಂದ ಇದ್ರಾಗ ಅದಾವು, ಬಟ್ ನಡು ಒಂದು ಬೌಂಡ್ರಿ ಅಂತೆ ಸೃಷ್ಟಿ ಆಗಿಬಿಟ್ಟಿರ್ತೈತಿ. ಹಳೆ ದೇಶದ ಮೇಲೆ ಇದು ಇರ್ಲಿ, ಪ್ರೀತಿ ಇರ್ಲಿ, ಬಟ್ ಹೊಸ ದೇಶ ಏನ್ ಬಂದಿರ್ತೈತಲ್ಲ ಹೆಂಡತಿ ಅನ್ನೋಕಿ, ಆಕಿನ ಮೇಲೆ ಜಾಸ್ತಿ ಆಸಕ್ತಿ ಇರ್ಲಿ. ಇದನ್ನೇನಾದ್ರೂ ನೀವು ಲಗುನ ಅರ್ಥ ಮಾಡ್ಕೊಳ್ಳಿಲ್ಲ ಅಂತಂದ್ರ ಎರಡು ದೇಶ ಫೈಟಿಂಗ್ ಸ್ಟಾರ್ಟ್ ಆಕಾವ್. ಸೊ ಇನ್ನು ಟೈಮ್ ಭಾಳ ಏನಿಲ್ಲ, ಬಡಾಣ ಈಗ ಅರ್ಥ ಮಾಡ್ಕೊಂಡು ಎರಡು ದೇಶನ ಒಂದಾಗಿ ಮೇಂಟೈನ್ ಮಾಡ್ಕೊಂತ ಹೋಗ್ರಿ.